ರೈತ ಭಾರಿ ಕಂಗಾಲಾಗುವಂತ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ರೈತ ಆತ್ಮಹತ್ಯೆಗೆ ಹೋಗುವಂಥದ್ದನ್ನೆಲ್ಲ ನಾವು ನೋಡಿದ್ದೇವೆ. ಮತ್ತೆ ಅದು ಮರುಕಳಿಸುವಂತ ವ್ಯವಸ್ಥೆಗಳಾಗಬಾರ್ದು. ಅದಕ್ಕೆ ಬೇಕಾಗಿ ಈ 3-4 ಹೆಜ್ಜೆಗಳನ್ನ ತಗೊಳ್ಳುವಂಥದ್ದು ಮಾಡಬೇಕು. ಪರ್ ಎಕರೆ ಒಂದು 12,000 ರಿಂದ 15,000 ಈ ವರ್ಷದ ಕಂಪೆನ್ಸೇಷನ್ ಕೊಡಬೇಕು. ಎರಡನೇದಾಗಿ ಪಲ್ಪ್ ಏನು ಇವತ್ತು ಬೇಕಾದಂತ ಎಂಥದ್ದು ಇಂಡಸ್ಟ್ರಿ ಇದೆ, ಅದು ಕರ್ನಾಟಕದಲ್ಲಿ ಕಡಿಮೆ ಇದೆ. ಒಂದು ರಾಜ್ಯ ಸರ್ಕಾರವೇ ಸರ್ಕಾರದ ವತಿಯಿಂದಲೇ ಪಲ್ಪಿಂಗ್ ವ್ಯವಸ್ಥೆಗಳನ್ನು ಮಾಡುವಂತ ಹೊಸ ಯೋಜನೆಗಳನ್ನು ಹಾಕೊಳ್ಬಹುದು. ಭಾರಿ ದೊಡ್ಡ ಸಂಗತಿ ಅಲ್ಲ ಇದು. ಎರಡನೇದಾಗಿ ಒಂದು ವೇಳೆ ಆಗ್ಲಿಲ್ಲ ಅಂತ ಆದ್ರೆ ಪ್ರೈವೇಟ್ ಪ್ಲೇಯರ್ಸ್ ತುಂಬಾ ಇಂಟ್ರೆಸ್ಟ್ ಅಲ್ಲಿ ಇದ್ದಾರೆ. ಆದ್ರೆ ಪ್ರೈವೇಟ್ ಪ್ಲೇಯರ್ಸ್ಗೆ ಬೇಕಾದಂತ ಆ ಸಹಕಾರಗಳನ್ನ, ಸೌಲಭ್ಯಗಳನ್ನ ಎಲ್ಲವನ್ನು ಕೊಡುವಂತದ್ದನ್ನು ಮಾಡಬೇಕು. ಈ ಭಾಗದಲ್ಲಿ ಒಂದೇ ಇರುವುದಾ ಅಲ್ಲ, ಪ್ರಾಯಶಃ ಅದು ಕೂಡ ಒಂದು ದಿನಕ್ಕೆ ಎಷ್ಟು 200 ಟನ್ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಇಲ್ಲಿ ಆಗುವಂತ ಉತ್ಪಾದನೆ ಸುಮಾರು ನನಗೆ ತಿಳಿದ ಮಟ್ಟಿಗೆ ಈ ತಾಲೂಕಿನಲ್ಲಿ ಸುಮಾರು 2,15,000 ಟನ್ನಿನಷ್ಟು ಉತ್ಪಾದನೆ ಆಗುತ್ತೆ. ಆದ ಕಾರಣ ಇದನ್ನೆಲ್ಲವನ್ನ ಪಲ್ಪ್ ಮಾಡಬೇಕಾದ್ರೆ ಬೇರೆ ಬೇರೆ ಇವತ್ತು ಯುವಕರು ತುಂಬಾ ಮುಂದೆ ಬರುವವರಿದ್ದಾರೆ. ಅವರಿಗೆ ಇದಕ್ಕೆ ಸಬ್ಸಿಡಿ ಬಾಕಿದನ್ನ ಕೊಟ್ಟು ಈ ಒಂದು ವ್ಯವಸ್ಥೆಗೆ ಪೂರಕವಾದಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಇದು ನಾವು ಯಾವುದೇ ರೀತಿಯಲ್ಲಿ ಕೂಡ ಬೇರೆ ದೃಷ್ಟಿಕೋನದಿಂದ ಮಾತಾಡದೆ ರೈತರ ಹಿತದೃಷ್ಟಿಯಿಂದ ನಾವು ಮಾತಾಡ್ತಾ ಇದ್ದೇವೆ. ಕೊನೆಯದಾಗಿ ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ನಾವು ನಿನ್ನೆ ಬರಬೇಕಾಗಿತ್ತು, ನಿನ್ನೆ ಬರಲಿಕ್ಕೆ ಆಗಲಿಲ್ಲ ಬೇರೆ ಕಾರಣದಿಂದ. ನಾವು ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಸೊ ಇದೊಂದು ಅವಕಾಶ. ನಾವು ಮೊನ್ನೆಯಿಂದ ಮೇಲೆ ಪತ್ರಗಳನ್ನು, ನಾರಾಯಣ ಸ್ವಾಮಿ ಪತ್ರಗಳನ್ನೆಲ್ಲ ಮುಖ್ಯಮಂತ್ರಿಯವರಿಗೆ ಬಾಕಿಯವರಿಗೆಲ್ಲ ಮೊನ್ನೆ ಬರೆದು ಎಲ್ಲವನ್ನು ಮಾಡುವಂತ ಕೆಲಸ ಕಾರ್ಯಗಳನ್ನು ನಾರಾಯಣ ಸ್ವಾಮಿ ಅವರು ಮಾಡಿದ್ದಾರೆ. ಸರ್ಕಾರ ಕೂಡ ನಾನೀಗ APMCಯ ನಿಮ್ಮ ಇಲ್ಲಿಯ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿದೆ. ಅವರು ಹೇಳಿದ್ರು ಈಗಾಗಲೇ ನಮ್ಮಿಂದ ಒಂದಷ್ಟು ಮಾಹಿತಿಯನ್ನು ಸರ್ಕಾರ ತಗೊಂಡಿದೆ ಅಂತ ಹೇಳುವಂಥದ್ದನ್ನು ಹೇಳಿದ್ರು. ಆದ ಕಾರಣ ನಾಳೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇ ಇದಕ್ಕೆ ಒಂದು ತಾತ್ಕಾಲಿಕವಾದಂಥ ಪರಿಹಾರಗಳನ್ನು ಕೊಟ್ಟು ಲಾಂಗ್ ರೇಂಜ್ ಸೊಲ್ಯೂಷನ್ಸ್ ಅದನ್ನ ಮತ್ತೆ ಕೊಡುವಂಥದ್ದನ್ನು ಮಾಡುವಂಥದ್ದನ್ನು ಮಾಡಬೇಕು. ಆದ ಕಾರಣ ನೀವು ಸ್ವಲ್ಪ ಹೆಚ್ಚು ಸಹಕಾರಗಳನ್ನು ಮಾಡಬೇಕು. ಇವತ್ತು ಮಾಧ್ಯಮದ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಈ ಭಾಗದ ಶಾಸಕರುಗಳನ್ನೆಲ್ಲ ಕರೆದು ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಾನು ಅವರಿಗೆ ಆಗ್ರಹ ಮಾಡ್ತೇನೆ. ನಿಮಗೆ ದೇವರು ಒಳ್ಳೆ ಬುದ್ಧಿಯನ್ನು ಕೊಡಲಿ, ಒಳ್ಳೆ ಶಕ್ತಿಯನ್ನು ಕೊಡಲಿ. ನಾಳೆ ಕ್ಯಾಬಿನೆಟ್ನಲ್ಲೇ ಒಂದು ಇದನ್ನು ಪರಿಹಾರ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿ ಅಂತ ಹೇಳುವಂಥ ಆಗ್ರಹವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಮಾರುಕಟ್ಟೆಗೆ ಬಂದಂತ ನಿಮ್ಮ ಮಾವಿನ ಕಾಯಿ ಆಧಾರದಲ್ಲಿ ರೈತನಿಗೆ ಪರಿಹಾರ ಕೊಡ್ಲಿಕ್ಕೆ ಕಷ್ಟ ಆಗ್ಬೋದು. ಆದ ಕಾರಣ ನಮ್ದೊಂದು ಒತ್ತಡ ಇದೆ. ಹಿಂದೆ ನಾವು ನೋಡಿದ್ದೇವೆ, ಬೇರೆ ಬೇರೆ ಬೆಳೆಗಳಿಗೆ ತೊಂದರೆ ಆದಂತ ಸಂದರ್ಭದಲ್ಲಿ ರಾಜ್ಯದ ಸರ್ಕಾರಗಳು ತಕ್ಷಣ ಇಂಟರ್ಫಿಯರ್ ಆಗಿ ಅದಕ್ಕೆ ಪರಿಹಾರ ತಗೊಳ್ತಾ ಇತ್ತು. ನಾವು ಈಗ 1 ಎಕರೆಗೆ ಕನಿಷ್ಠ 1 ಎಕರೆಯಲ್ಲಿ 1 ಎಕರೆಗೆ ಕನಿಷ್ಠ ಒಂದು ಎಷ್ಟು 5,000ದಷ್ಟಾದ್ರೂ ಅದರ ಕಾಸ್ಟ್ ಆಫ್ ಕಲ್ಟಿವೇಶನ್ ನಾವು ಹೇಳುವಂತದ್ದಲ್ಲ, ಕಾಸ್ಟ್ ಆಫ್ ಕಲ್ಟಿವೇಶನ್ ಎಕರೆಗೆ ಅಲ್ಲ, ಕಾಸ್ಟ್ ಆಫ್ ಕಲ್ಟಿವೇಶನ್ ಸುಮಾರು 5,900 ಟನ್ನಿಗೆ ಪರ್ ಟನ್ ಅಂತ ಹೇಳುವಂತದ್ದನ್ನ ನಮ್ಮ ಇವರು ಹೇಳಿದ್ದಾರೆ. ಯಾರು ಅಲ್ಲ, 940 ರೂಪಾಯಿ ಆಗುತ್ತೆ 1 ಟನ್ನಿಗೆ ಅಂತ ಹೇಳಿ. ಇವತ್ತು 1 ಎಕರೆಯಲ್ಲಿ 2-3 ಟನ್ನಷ್ಟು ಬೆಳೆಯುವಂತ ಕೆಲಸ ಕಾರ್ಯಗಳು ಆಗ್ತದೆ ಅಂತ ನಾವು ಕೇಳಿದ್ದೀವಿ. 3 ಟನ್. ಆದ ಕಾರಣ 1 ಎಕರೆಗೆ ಕನಿಷ್ಠ 1 ಎಕರೆಗೆ ಒಂದು ಧಾರಣೆಯನ್ನು ಫಿಕ್ಸ್ ಮಾಡಿ ಒಂದು 15,000ವರೆಗೆ ಪರ್ ಎಕರೆ ಕಂಪೆನ್ಸೇಷನ್ ಕೊಡುವಂಥದ್ದನ್ನು ರಾಜ್ಯ ಸರ್ಕಾರ ಮಾಡಬೇಕು. ಇದರಿಂದಾಗಿ ಬೆಳೆಗಾರನಿಗೆ ಲಾಭ ಇಲ್ಲ ಇದ್ರು ತಾನು ಖರ್ಚು ಮಾಡಿದ ದುಡ್ಡಾದ್ರೂ ಅವನ ಕೈಗೆ ಬಂದು ಅವ ಬದುಕಲಿಕ್ಕೆ ಸಾಧ್ಯ ಆಗುವಂತ ಒಂದು ವ್ಯವಸ್ಥೆ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದ ಕಾರಣ ನಾವೆಲ್ಲ ಇಲ್ಲಿ ಕೂತ್ಕೊಂಡು ರೈತರ ಜೊತೆ ಮಾತಾಡಿದ ಮೇಲೆ ನಾವು ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡ್ತೇವೆ. ಒಂದು 15,000ದಷ್ಟು 12,000ರಿಂದ 15,000ದಷ್ಟು ಅವರು ಒಂದು ರೈತನಿಗೆ ಪರ್ ಎಕರೆ ಕಂಪೆನ್ಸೇಷನ್ ಕೊಡುವಂಥದ್ದನ್ನ ಮಾಡಬೇಕು ತಕ್ಷಣ ಅಂತ ಹೇಳುವಂಥದ್ದು ನಾವು ಚಿಂತನೆ ಮಾಡಬೇಕು. ಇಲ್ಲ ಇದ್ರೆ ಮತ್ತೆ ಬರುವ ವರ್ಷ ಇವತ್ತು ಬರ್ತೇವೆ, ನಾವು ಮಾತಾಡ್ತೇವೆ, ಹೋಗ್ತೇವೆ, ಸರ್ಕಾರಗಳು ಏನೋ ಒಂದು ಕ್ರಾಪ್ ಟೈಮ್ ಮುಗೀತು ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳುವಂಥದ್ದು ಆಗಬಾರ್ದು. ಇದರ ಬಗ್ಗೆ ರಾಜ್ಯ ಸರ್ಕಾರಗಳು ನಿಗದಿತವಾಗಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ಲಿಕ್ಕೆ ಆಗದಂತ ಪರಿಸ್ಥಿತಿ ಇದೆ. ಯಾಕೆಂತಂದ್ರೆ ಆ ಲಿಸ್ಟ್ ಅಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡುವಂತ ಲಿಸ್ಟ್ ಅಲ್ಲಿ ಮಾವಿನ ಕಾಯಿ ಈಗ ಎಂಟ್ರಿ ಆಗ್ಲಿಲ್ಲ. ಆದ್ರೆ ಅದರಲ್ಲಿ ಇದೊಂದು ಆಹಾರ ವಸ್ತು ಆದ ಕಾರಣ ಅದನ್ನು ಸೇರಿಸುವುದಕ್ಕೆ ಏನು ತೊಂದರೆ ಆಗುವುದಿಲ್ಲ.
ನಾನು ನೋಡಿದೆ, ನಾನು ಸ್ವತಃ ಒಬ್ಬ ಅಡಿಕೆ ಬೆಳೆಗಾರ ಆಗಿ ಒಂದು ಕಾಲದಲ್ಲಿ ಅಡಿಕೆ ಬೆಳೆ ಅದು 30 ರೂಪಾಯಿಗೆ ಬಿದ್ದಂಥ ಸಂದರ್ಭದಲ್ಲಿ ನಾವೆಲ್ಲ ಭಾರಿ ದೊಡ್ಡ ಹೋರಾಟಗಳನ್ನು ಮಾಡಿ ಅದಕ್ಕೆ ಒಂದು ಸರ್ಕಾರದಿಂದ ಅದರ ಇಂಪೋರ್ಟ್ ಡ್ಯೂಟಿಯನ್ನು ಕಡಿಮೆ ಮಾಡುವಂಥದ್ದು, ಅದು ಜಾಸ್ತಿ ಮಾಡುವಂಥದ್ದು, ಅಥವಾ ಬೇರೆ ವ್ಯವಸ್ಥೆಗಳನ್ನು ಬಗ್ಗೆ ನೋಡುವಂಥದ್ದು, ಇದನ್ನೆಲ್ಲವನ್ನು ಮಾಡುವಂಥದ್ದನ್ನು ಮಾಡಿದ್ದೇವೆ. ಅದರ ಕೇಂದ್ರದ್ದು ಸ್ವಲ್ಪ ಜವಾಬ್ದಾರಿ ಇದೆ. ಇನ್ನು ಮೂರನೇದಾಗಿ ನಮ್ಮದೊಂದು ವಿನಂತಿ ಇದೆ, ನಾವೇ ಅದನ್ನು ಟೇಕಪ್ ಮಾಡಬೇಕಾಗಿದೆ. ರಾಜ್ಯ ಸರ್ಕಾರ ಒಂದು ಪತ್ರಗಳನ್ನು ಬರೀಬೇಕು ಕೇಂದ್ರ ಸರ್ಕಾರಕ್ಕೆ. ಈಗ ಪಲ್ಪ್ಗೆ 12% GST ಇದೆ, 12% GST ಇದೆ. ಪ್ರಾಯಶಃ ಇವತ್ತಿನ ಈ ಬೆಳೆಗಾರರ ಸಮಸ್ಯೆಗಳನ್ನು ನೋಡಿ ಇದನ್ನು ಗಂಭೀರವಾಗಿ ಪರಿಗಣನೆ ಮಾಡಿ ಈ GSTಯನ್ನು ರದ್ದು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಸರ್ಕಾರ ಪ್ರಪೋಸಲ್ಗಳನ್ನು ಮುಂದಿಡಬೇಕು. ನಮ್ಮ ಪಾರ್ಟಿ ನಾವು ಅದಕ್ಕೆ ಬೇಕಾದಂಥ ಸಹಕಾರಗಳನ್ನು ಕೇಂದ್ರದಲ್ಲಿ ಕಾಮರ್ಸ್ ಡಿಪಾರ್ಟ್ಮೆಂಟು, ಫೈನಾನ್ಸ್ ಡಿಪಾರ್ಟ್ಮೆಂಟು ಇವ್ರ ಜೊತೆ ಮಾತಾಡಿಕೊಂಡು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ.